ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸುವ ಬದಲು ಸೇವಾ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಅವರು ಬಳಿಕ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಚಾಪೆ, ತಲೆಯ ದಿಂಬು ವಿತರಿಸಿ ಊಟದ ವ್ಯವಸ್ಥೆ ಮಾಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಚಂದ್ರಗೌಡ ಅವರು ಮಕ್ಕಳ ಪೌಷ್ಟಿಕ ಆಹಾರ ಕುರಿತಾಗಿ ಪ್ರತಿದಿನ ಶಾಲೆಯ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಮತ್ತು ಹಾಲು ನೀಡುವ ಭರವಸೆ ನೀಡಿದರು. ವಸತಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕಾಣಿಸುತ್ತಿದೆ. ಅವರ ಆರೋಗ್ಯಕರ ಬೆಳವಣಿಗೆಗಾಗಿ ಪ್ರತಿದಿನ ಮೊಟ್ಟೆ ಹಾಗೂ ಹಾಲು ನೀಡುವ ವ್ಯವಸ್ಥೆಯನ್ನು ನಾನು ಸ್ವತಃ ನೋಡಿಕೊಳ್ಳುತ್ತೇನೆ. ಇದು ನನ್ನ ವೈಯಕ್ತಿಕ ಜವಾಬ್ದಾರಿ ಎಂದು ನಾನು ಭಾವಿಸಿದ್ದೇನೆ ಎಂದು ಹೇಳಿದರು. ಅದೇನಾಗುತ್ತೆ, ಆ 10 ಎಕರೆ ಜಾಗ ರೇಷ್ಮೆ ಗೂಡು ಇವಾಗ ಮಾರ್ಕೆಟ್ ಆಗಿರ್ತಿಲ್ಲ, ಆ ಜಾಗದಲ್ಲಿ ನಮಗೆ ಕೊಟ್ಟಿದ್ರು. ಈಗ ಆ ಜಾಗನ ಅದಕ್ಕೆ ಹಾಕ್ಬೋದು. ಈಗ ನೀನು ಪ್ರಸ್ತಾವನೆ ನನಗೆ ಕಾಪಿ ಕೊಡು, ನಾನು ಫಾಲೋ ಮಾಡಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ನನಗೆ ಕಾಪಿ ಕೊಡು, ಫಾಲೋ ಮಾಡಿ. ಉಳಿಕೆ ಬೇರೆ ಸರ್ಕಾರ ಕೊಡೋದು ಬಿಟ್ಟು ಏನಾದರೂ ಸಮಸ್ಯೆ ಇದ್ರೆ ಹೇಳೋ, ಅದಕ್ಕೆ ನಾವು ಇಂಪ್ರೂವ್ ಮಾಡ್ತೀವಿ. ಆಗ್ಬೋದಲ್ಲ? ಖಂಡಿತ. ಮಕ್ಕಳು ಊಟ ಕೊಡಿ. ಹುಟ್ಟುಹಬ್ಬದ ಅಂಗವಾಗಿ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ಬಳಿಕ ಅವರು ಶಿಡ್ಲಘಟ್ಟಕ್ಕೆ ಆಗಮಿಸಿ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನಂತರ ಮಾತನಾಡಿದ ಅವರು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತ ಇಂದು ವಿಶ್ವದ ವೇದಿಕೆಯಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿದೆ. ಅವರು 4 ಬಾರಿ ಮುಖ್ಯಮಂತ್ರಿ ಹಾಗೂ 3 ಬಾರಿ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದ್ದಾರೆ. ಇಂದಿನ ದಿನದಲ್ಲಿ ದೇಶದ ಬಹುಭಾಗದಲ್ಲಿ ಬಿಜೆಪಿ ಆಡಳಿತವು ಸ್ಥಿರವಾಗಿ ಬೆಳೆದಿದೆ ಎಂದು ಹೇಳಿದರು. ದೇವಸ್ಥಾನ ಈಶ್ವರನ ಸನ್ನಿಧಿ ಏನು ಇವತ್ತು ಮಾಡಿರ್ತಕ್ಕಂಥದ್ದು ಶಿಡ್ಲಘಟ್ಟಕ್ಕೆ ಇವತ್ತು ವರದಾನ. ಶಿಡ್ಲಘಟ್ಟ ಇತಿಹಾಸನ ತೋರಿಸ್ತಕ್ಕಂಥ ದೇವಸ್ಥಾನ ಮಾಡಿ ನಾವು ಕೂಡ ಹೋಗಿ ಇವತ್ತು ದೇವರ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ತಿರುಪತಿಯಿಂದ ನೇರ ಬಂದು ಅಲ್ಲಿಗೆ ಹೋಗಿ, ಅದೇ ರೀತಿ ಒಂದು ಶಿಡ್ಲಘಟ್ಟದಲ್ಲಿ ಆರೋಗ್ಯ ಕೇಂದ್ರ ಏನಿದೆ, ಆರೋಗ್ಯ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದಷ್ಟು ಯಾರು ಆರೋಗ್ಯ ಕಟ್ಟಿತ್ತು, ಯಾರು ಪೇಷಂಟ್ ಇದೆ ಅವ್ರಿಗೊಂದು ಹಣ್ಣು ಹಂಪಲ ಕೊಟ್ಟು, ಅದ್ರ ಜೊತೆಗೆ ನಾವು ಹೋಗಿ ಅಂಧ ಮಕ್ಕಳಿರ್ತಕ್ಕಂಥ ಶಾಲೆ, ಸಾಕಷ್ಟು ಮಕ್ಕಳಿದ್ದಾರೆ ಅಲ್ಲಿ. ಆ ಮಕ್ಕಳಿಗೆ ಆಹಾರ ಪೌಷ್ಟಿಕತೆಗಳೆಲ್ಲ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇತ್ತು. ನಾವು ಕೂಡ ಇವತ್ತು ಹೋಗಿ ಅವ್ರಿಗಷ್ಟು ಮಲಗಕ್ಕೆ ಒಂದಷ್ಟು ಚಾಪೆ ದಿಂಬು ಕೊಟ್ಟು ಊಟ ಕೊಟ್ಟು ಇವತ್ತೊಂದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡಬೇಕು. ದಿನ ಅವ್ರಿಗೊಂದು ಮೊಟ್ಟೆ, ದಿನ ಅವ್ರಿಗೊಂದು ಹಾಲು ಕೊಡಬೇಕಂತ ನಾನು ಆ ಶಾಲೆ ಇರೋವರೆಗೂ ನಾನು ಕೊಡ್ತೀನಿ ಅಂತ ಇವತ್ತು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮ ಜವಾಬ್ದಾರಿ ತೊಗೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಾನು ಮುಗಿಸ್ಕೊಂಡು ಇವತ್ತು ನಮ್ಮ ಕಚೇರಿಯಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ನಮ್ಮ ಮುಖಂಡರು ಬಂದಿದ್ದಾರೆ, ನಮ್ಮ ತಾಲೂಕು ಮುಖಂಡರು, ಕ್ಷೇತ್ರದ ಮುಖಂಡರು ಎಲ್ಲ ಬಂದಿದ್ದಾರೆ. ಅವರ ನನ್ನ ಬರ್ತ್ಡೇ ವಿಶಸ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳಿ, ಈ ಒಂದು BJP ಪಕ್ಷದಲ್ಲಿ ನನಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದ, ರಾಷ್ಟ್ರದ ನಾಯಕರು ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ. ಅವರು ಶಿಡ್ಲಘಟ್ಟದ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ, ಈ ದೇವಸ್ಥಾನ ಶಿಡ್ಲಘಟ್ಟದ ಇತಿಹಾಸವನ್ನ ಮರುಬರೆದಿದೆ. ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಒಟ್ಟಾಗಿ ಸಹಕರಿಸಿದ್ದು ಶ್ಲಾಘನೀಯ ಎಂದು ಹೇಳಿದರು. ಇನ್ನು ಹಾಗೆಯೇ ಬಿಜೆಪಿ ಸೇವಾಸೌಧ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ರಾಮಚಂದ್ರಗೌಡರ ಅಭಿಮಾನಿಗಳು ಸನ್ಮಾನಿಸಿ ಸಿಹಿ ಹಂಚುವ ಮೂಲಕ ಸಿಕಲ್ ರಾಮಚಂದ್ರಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಬಿಸಿ ನಂದೀಶ್, ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷ ಚಲುವರಾಜ್, ಕಾರ್ಯದರ್ಶಿ ಡಿಆರ್ ನಾರಾಯಣಸ್ವಾಮಿ, ಸಹ ಕಾರ್ಯದರ್ಶಿ ನರೇಶ್ ಯಾದವ್, ರಮೇಶ್ ಯಾದವ್, ಶ್ರೀನಾಥ್, ಮುಖಂಡರಾದ ಅಜಿತ್, ಅಭಿಷೇಕ್, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ನರೇಶ್, ಮಧು, ರಘು, ಬಾಲಕೃಷ್ಣ, ಚಾತುರ್ಯ, ಮಂಜುಳಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಸೆಕೆಂಡ್ ಇನ್ನಿಂಗ್ಸ್ಗೆ ನಾನು ಕಾಲಿಟ್ಟಿದ್ದೀನಿ. ಈಗ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಕೂಡ ಕಾರ್ತಿಕ ಮಾಸದಲ್ಲಿ ರಾಜಕೀಯ ವಲಯದಲ್ಲಿ ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಜನರು ನನಗೆ ಬೆಂಬಲ ಕೊಟ್ಟು ನನಗೆ ಒಂದಷ್ಟು ಶಕ್ತಿ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊರತೆಗಳಿಗೆ ಎಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ನನಗೊಂದು ಎಲ್ಲರೂ ಆಶ್ವಾಸನೆ ಕೊಟ್ಟು ಭತ್ತ ಹಾಕಿ ನನಗೆ ಒಂದು ಸರಿ ಪದವಿ ಕೊಟ್ಟಿದ್ದೆ. ಆದರೆ ಎಲ್ಲರ ಜೊತೆ ನಿಂತು ಕೆಲಸ ಮಾಡ್ತಕ್ಕಂಥ ನನಗೊಂದು ಆಸೆ ಇದೆ. ಹಂಗಾಗಿ ಸಮಸ್ಯೆ ಮಾಡ್ತಾಯಿದ್ದೀನಿ. ಈ ರಾಜಕಾರಣದಲ್ಲಿ ಕೂಡ ಜಿಲ್ಲೆಯಲ್ಲಿ ನಾಯಕತ್ವ ತಗೊಂಡು ಜಿಲ್ಲೆಯಲ್ಲಿ 5 ಕ್ಷೇತ್ರದಲ್ಲಿ ನಾವು NDA ಗೆಲ್ಲಬೇಕು, BJP ಗೆಲ್ಲಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಸಾಕಷ್ಟು ನಮ್ಮ ಮುಖಂಡರು ನಾನು ಕೇಕ್ ಕಟ್ ಮಾಡಲ್ಲ ಅಂತ ಹೇಳಿದ್ದೆ.
ಆದರೂ ಕೂಡ ತಿರುಪತಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡ್ಬಂದು ಸೋಮೇಶ್ವರ ದೇವಸ್ಥಾನದ ಆಶೀರ್ವಾದ ಪಡ್ಕೊಂಡು ಸಾಕಷ್ಟು ನಮ್ಮ ಮುಖಂಡರು ಜಿಲ್ಲೆಯಿಂದ ಗೌರಿಬಿದನೂರಿಂದ ಇರ್ಬೋದು, ಚಿಕ್ಕಬಳ್ಳಾಪುರದಿಂದ ಇರ್ಬೋದು, ಒಂದಷ್ಟು ಬಾಗೇಪಲ್ಲಿಯಿಂದ, ಚಿಂತಾಮಣಿಯಿಂದ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ BJP ನಾಯಕರು, ನಮ್ಮ ಯುವ ಮುಖಂಡ ಅಭಿ ಕೂಡ ಬಂದಿದ್ದಾರೆ, ನಮ್ಮ ಅಜಿತ್ ಬಂದಿದ್ದಾರೆ, ಎಲ್ಲ ಯುವಕರು ಇವರೆಲ್ಲ ಈ ಸರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಬೇಕು ಅಂತ ಅವ್ರ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯುವ ಪಡೆ ಕಟ್ಟಬೇಕು ಅಂತ ದೊಡ್ಡ ಮಟ್ಟಿಗೆ ನಮಗೂ ಆಸೆ ಇದೆ. ಯುವಕರಿಗೂ ಕೂಡ ಇವತ್ತು ಜವಾಬ್ದಾರಿ ಕಟ್ಟಿ ಇವತ್ತೇನು ನಮ್ಮ BJP ನಾಯಕರೆಲ್ಲ ಬಂದು ಇವತ್ತು ನಮಗೆ ಒಂದಷ್ಟು ಶಾಲುಕು ಹಾಕಿದ್ದಾರೆ, ಹಾರ ಹಾಕಿದ್ದಾರೆ, ಪೇಟ ಮೈಸೂರು ಪೇಟ ಹಾಕಿದ್ದಾರೆ, ಸಾಕಷ್ಟು ಪ್ರೀತಿ ಅಭಿಮಾನದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ದೊಡ್ಡ ಮಟ್ಟಕ್ಕೆ 1 ಲಕ್ಷ ಹೆಚ್ಚು ಮತ ಪಟ್ಟು ನಾವು ಗೆಲ್ಲಬೇಕು ಅಂತಕ್ಕಂಥ ಆಶಯ ಕಿರಣದಲ್ಲಿ ಇವತ್ತಿದ್ದೀನಿ. ನಾವು ಶಿಡ್ಲಘಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ನಮ್ಮ ಪಕ್ಷನ ಬೆಳೆಸಬೇಕು, ಜನರು ಕೆಲಸ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇದೆ, ನನಗೂ ಆಸೆ. ಎಲ್ರಿಗೂ ಧನ್ಯವಾದಗಳು. ಸರಿ ಕಡೆ ಸರ್ ಯಾವ್ರಮ್ಮ ಹಾಗೆ ಇರಿ ಸರಿ ನೋಡಿ ಓಕೆ ಮೈ ಬಕ್ಕರ ಮತ್ತೆ ಬಿಟ್ಟುಕೊಂಡ ಇನ್ನೇನು